ಎಲ್ರಿಗೂ ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ಕೆಲವೊಮ್ಮೆ ಜೀವನದಲ್ಲಿ ಒಂದು ಫೀಲಿಂಗ್ ಬರುತ್ತಲ್ವಾ, ನಾವು ನಿಜವಾಗ್ಲೂ ಬದುಕ್ತಿಲ್ಲ, ಬದಲಿಗೆ ಯಾರೋ ಬರೆದ ಒಂದು ಸ್ಕ್ರಿಪ್ಟ್ ಪ್ರಕಾರ ಆ ಪಾತ್ರವನ್ನ ನಿಭಾಯಿಸ್ತಾ ಇದ್ವಿ ಅಂತ. ಹೌದು ಹೌದು, ಪ್ರೀಡಿಫೈನ್ಡ್ ಡೈಲಾಗ್ ಹೇಳ್ತಾ ಇರೋ ಥರ. ಎಕ್ಸಾಕ್ಟ್ಲಿ. ನಮ್ಮ ಕೈಲಿರೋ ಈ ಆಯ್ದ ಭಾಗಗಳು ಇದೆಯಲ್ಲ, ಸ್ವಂತಿಕೆಯ ಅನ್ವೇಷಣೆ, ಪಾತ್ರದಿಂದ ಹೊರಗೆ ಅಂತ, ಅವು ಇದನ್ನೇ ಸೀರಿಯಸ್ ಆಗಿ ತಗೊಳುತ್ತೆ. ಈ ನಾನು ಯಾವಾಗ್ಲೂ ಯಾರೋ ಬರೆದಿರೋ ಸ್ಕ್ರಿಪ್ಟಲ್ಲಿ ನಟಿಸ್ತಾ ಇದ್ದೀನಿ ಅನ್ನೋ ಅರಿವು ಇದೆಯಲ್ಲ, ಇದು ಸುಮ್ಮನೆ ಮನಸ್ಸಿನ ಗೊಂದಲ ಅಲ್ಲವಂತೆ. ಅದೊಂದು ಸಾಮಾನ್ಯವಾದ ಆಳವಾದ ಮಾನವ ಅನುಭವ ಅಂತ ಹೇಳ್ತಾರೆ. ಹೌದು. ಆ ಬರಹಗಳ ಪ್ರಕಾರ ಈ ಸ್ಕ್ರಿಪ್ಟ್ ಅಂದ್ರೆ ನಮ್ಮ ಸಮಾಜ, ನಮ್ಮ ಪರಿಸರ, ಫ್ಯಾಮಿಲಿ, ಇವೆಲ್ಲ ನಮ್ಗಾಗಿ ಮೊದಲೇ ಡಿಸೈಡ್ ಮಾಡಿರೋ ಎಕ್ಸ್ಪೆಕ್ಟೇಷನ್ಸ್, ರೂಲ್ಸ್ ಇದ್ದ ಹಾಗೆ. ಇಂಟ್ರೆಸ್ಟಿಂಗ್ ಅಂದ್ರೆ ಈ ಭಾವನೆಯನ್ನ ಗುರುತಿಸೋದೇ ಒಂದು ರೀತಿ ಏನಂತಾರೆ, ಜಾಗೃತಿಯ ಮೊದಲ ಸಿಗ್ನಲ್ ಅಂತೆ. ಕರೆಕ್ಟ್. ಅದೊಂದು ಅವೇಕನಿಂಗ್ ಅಂತ ಹೇಳ್ಬಹುದು. ಅರರ್ರೆ, ಇವತ್ತು ನಮ್ಮ ಗುರಿ ಕ್ಲಿಯರ್ ಆಗಿದೆ. ಈ ಫೀಲಿಂಗ್ ಯಾಕೆ ಬರುತ್ತೆ, ಇದರ ಅರ್ಥ ಏನು, ಮತ್ತೆ ಮುಖ್ಯವಾಗಿ ಈ ಮೂಲಗಳು ಹೇಳೋ ಹಾಗೆ ಈ ಪಾತ್ರಗಳ ಬಂಧನದಿಂದ ಹೊರಗೆ ಬಂದು ನಮ್ಮ ನಿಜವಾದ ಅಸಲಿ ನಾನು ಯಾರು ಅಂತ ಕಂಡುಕೊಳ್ಳೋದು ಹೇಗೆ, ಇದ್ರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನೋಡೋಣ. ಖಂಡಿತ. ಇದು ಸುಮ್ಮನೆ ಹಾರ್ದು ಹೋಗೋ ಯೋಚನೆ ಖಂಡಿತ ಅಲ್ಲ. ಯಾಕಂದ್ರೆ ಈ ಭಾವನೆ ನಮ್ಮ ಡೈಲಿ ಚಾಯ್ಸಸ್ ಮೇಲೆ, ನಾವು ತಗೊಳ್ಳೋ ನಿರ್ಧಾರಗಳ ಮೇಲೆ, ಆಮೇಲೆ ಕೊನೆಗೆ ನಮ್ಮ ಲೈಫ್ ಸ್ಯಾಟಿಸ್ಫ್ಯಾಕ್ಷನ್, ನಮ್ಮ ಖುಷಿ ಇದೆಯಲ್ಲ, ಅದರ ಮೇಲೂ ತುಂಬಾ ಆಳವಾದ ಪರಿಣಾಮ ಬೀರಬಹುದು. ನಾನು ಬದುಕ್ತಿರೋ ಲೈಫ್ ನಿಜಕ್ಕೂ ನಂದೇನಾ ಅಥವಾ ಬೇರೆಯವರನ್ನ ಮೆಚ್ಚಿಸೋಕೆ ನಾಟಕ ಆಡ್ತಾ ಇದ್ದೀನಾ? ಈ ಪ್ರಶ್ನೆ ಒಮ್ಮೆ ಬಂದ್ರೆ ಅದನ್ನ ಸುಮ್ಮನೆ ತಳ್ಳಿ ಹಾಕೋಕ್ಕಾಗಲ್ಲ. ಆಗಲ್ಲ, ಸರಿಯೂ ಅಲ್ಲ ಅನ್ಸುತ್ತೆ. ಹೌದು. ಈ ಅರಿವು ನಮ್ಮನ್ನ ಒಂದು ಮುಖ್ಯವಾದ ಸೆಲ್ಫ್ ರಿಫ್ಲೆಕ್ಷನ್ ಕಡೆ ಕರ್ಕೊಂಡೋಗುತ್ತೆ. ಸರಿ, ಹಾಗಾದ್ರೆ ಈ ಸ್ಕ್ರಿಪ್ಟ್ನಲ್ಲಿ ನಟಿಸೋ ಭಾವನೆಯನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಮೂಲಗಳು ಹೇಗೆ ಹೇಳುತ್ತೆ ಇದನ್ನ? ಮೊದಲನೇದಾಗಿ ಸಮಾಜದ ನಿರೀಕ್ಷೆಗಳು ಕಾಣಿಸದೇ ಇದ್ರೂ ತುಂಬಾ ಸ್ಟ್ರಾಂಗ್ ಆಗಿರುತ್ತಲ್ವಾ? ಖಂಡಿತ. ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಅಂದ್ರೆ ಹೀಗಿರ್ಬೇಕು, ಒಳ್ಳೆ ಮಗ ಅಂದ್ರೆ ಹೀಗ್ ನಡ್ಕೋಬೇಕು, ಈ ಏಜ್ ಅಷ್ಟರಲ್ಲಿ ಇದನ್ನ ಸಾಧಿಸಿರ್ಬೇಕು, ಈ ತರದ ಅಲಿಖಿತ ನಿಯಮಗಳು. ಹೌದು, ನಮ್ಮನ್ನ ಒಂದು ಚೌಕಟ್ಟಿಗೆ ಹಾಕ್ಬಿಡುತ್ತೆ. ಆ ಚೌಕಟ್ಟು ಒಮ್ಮೊಮ್ಮೆ ಗೋಲ್ಡನ್ ಕೇಶ್ ತರನೂ ಇರಬಹುದು ನೋಡಿ. ಹೌದು. ಆಮೇಲೆ ಎರಡನೇ ಅಂಶ, ಇದೇ ನಿರೀಕ್ಷೆಗಳಿಂದ ಬರೋದು ನಾವು ಪ್ಲೇ ಮಾಡೋ ಬೇರೆ ಬೇರೆ ರೋಲ್ಸ್. ಅಂದ್ರೆ ಮನೆಯಲ್ಲಿ, ಆಫೀಸ್ನಲ್ಲಿ, ಫ್ರೆಂಡ್ಸ್ ಜೊತೆ. ಹೌದು, ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಟೋಪಿ ಹಾಕ್ತಿವಲ್ಲ, ಹಾಗೆ. ಇಲ್ಲಿ ಅನಾಲಿಸಿಸ್ ಏನ್ ಹೇಳುತ್ತೆ ಅಂದ್ರೆ, ಈ ಪಾತ್ರಗಳು ಯೂಸ್ಫುಲ್ ಇರ್ಬೋದು, ಬೇಕಾಗಬಹುದು, ಆದ್ರೆ ಅವು ನಮ್ಮ ನಿಜವಾದ ವ್ಯಕ್ತಿತ್ವವನ್ನ, ನಮ್ಮ ಕೋರ್ ನೇಚರ್ ಅನ್ನ ಪೂರ್ತಿಯಾಗಿ ಮರೆಮಾಚಿಬಿಡೋ ರಿಸ್ಕ್ ಇದೆ. ಆ ಪಾತ್ರವೇ ನಾವು ಅಂತ ಅನ್ಕೊಂಡ್ಬಿಡ್ತೀವಿ. ಎಕ್ಸಾಕ್ಟ್ಲಿ. ಹಾಗೆ ಭಮಿಸೋಕೆ ಶುರು ಮಾಡ್ತೀವಿ. ಇದು ನೆಕ್ಸ್ಟ್ ಪಾಯಿಂಟ್ಗೆ ದಾರಿ ಮಾಡುತ್ತಲ್ವಾ? ಬೇರೆಯವರ ಅಪ್ರೂವಲ್ಗಾಗಿ, ಮೆಚ್ಚುಗೆಗಾಗಿ ಕಾಯೋದು. ಬೇರೆಯವರು ನಮ್ಮನ್ನ ಒಪ್ಕೋಬೇಕು, ಶಾಬಾಷ್ ಅನ್ಬೇಕು ಅಂತ ನಮ್ಮ ನಿಜವಾದ ಫೀಲಿಂಗ್ಸು, ನಮ್ಮ ಅನಿಸಿಕೆಗಳು, ಕೆಲವೊಮ್ಮೆ ನಮ್ಮ ಕನಸುಗಳನ್ನೇ ಸೈಡಿಗೆ ಇಟ್ಬಿಡ್ತೀವಿ. ಹೌದು, ಒಂದು ಮಾಸ್ಕ್ ಹಾಕೊಂಡು ಬದುಕೋಕೆ ಶುರು ಮಾಡ್ತೀವಿ. ಇದು ತುಂಬಾ ಎನರ್ಜಿ ಡ್ರೈನ್ ಮಾಡುವಂತದಲ್ವಾ? ಅಲ್ವಾ? ಯಾಕಂದ್ರೆ ಈ ಮಾಸ್ಕ್ ಇದೆಯಲ್ಲ, ಅದೇ ಆ ಸ್ಕ್ರಿಪ್ಟ್ನ ದೊಡ್ಡ ಪಾರ್ಟ್ ಆಗ್ಬಿಡತ್ತೆ. ಕರೆಕ್ಟ್. ನಮ್ಮ ನಡವಳಿಕೆ ನಮ್ಮೊಳಗಿಂದ ಬರೋದಿಲ್ಲ, ಬದಲಿಗೆ ಹೊರಗಿನ ರೆಸ್ಪಾನ್ಸ್ ನೋಡಿ ರೂಪುಕೊಳ್ಳುತ್ತೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಭಾವನೆ, ಈ ಅಸಮಾಧಾನ, ಈ ನಾನು ನಾನಾಗಿಲ್ಲ ಅನ್ನೋ ಕುರುಗು, ಇದು ಯಾಕೆ ಬರುತ್ತೆ? ಯಾಕೆ? ಬೇಸಿಕಲಿ ಇದು ನಮ್ಮ ಒಳಗಿನ ಸತ್ಯ, ನಮ್ಮ ನಿಜವಾದ ಆಸೆಗಳು, ನಮ್ಮ ನ್ಯಾಚುರಲ್ ಟೆಂಡೆನ್ಸಿಗಳಿದೆಯಲ್ಲ ಅದಕ್ಕೂ, ಮತ್ತೆ ನಮ್ಮ ಮೇಲೆ ಹಾಕಿರೋ ಹೊರಗಿನ ಪ್ರೆಷರ್, ಸಮಾಜದ ಎಕ್ಸ್ಪೆಕ್ಟೇಷನ್ಸ್ ಇದೆಯಲ್ಲ, ಅದರ ಮಧ್ಯೆ ಇರೋ ಕಾನ್ಫ್ಲಿಕ್ಟ್. ಒಂದು ಸಂಘರ್ಷ. ಹೌದು. ನಮ್ಮ ಆತ್ಮ ಒಂದು ದಾರಿಲಿ ಹೋಗ್ಬೇಕು ಅನ್ಕೊಂಡ್ರೆ ಪ್ರಪಂಚ ಇನ್ನೊಂದು ಸೇಫ್ ಅಥವಾ ಒಪ್ಪಿತ ದಾರಿನ ತೋರಿಸ್ತಾ ಇರುತ್ತೆ. ಈ ಸೆಳೆತದಲ್ಲಿ ಸಿಕ್ಕಿ ಹಾಕೊಂಡಾಗ ಆ ಸ್ಕ್ರಿಪ್ಟೆಡ್ ಫೀಲಿಂಗ್ ಜಾಸ್ತಿ ಆಗುತ್ತೆ. ಫೀಲಿಂಗ್ ಅನ್ನ ಬರೀ ಪ್ರಾಬ್ಲಮ್ ಅಂತ ನೋಡಬೇಡಿ. ಅದೊಂದು ತುಂಬಾ ವ್ಯಾಲ್ಯೂಯಬಲ್ ಸಿಗ್ನಲ್. ಹೌದು, ನಿಮ್ಮೊಳಗಿನ ನಾನು ನಿಮ್ಮ ಗಮನ ಸೆಳಿತಾ ಇದೆ. ಇದು ಸರಿ ದಾರಿಯಲ್ಲ, ನಿನ್ನ ನಿಜವಾದ ದಾರಿನ ಹುಡುಕು ಅಂತ ಪಿಸುಗುತ್ತಾ ಇದೆ. ಇದನ್ನ ಗುರ್ತಿಸೋದೇ ಚೇಂಜ್ನ ಮೊದಲನೇ ಅತಿ ಮುಖ್ಯವಾದ ಹೆಜ್ಜೆ. ಇದೊಂದು ಜಾಗೃತಿಯ ಕಿಡಿ. ಇದು ನಿಜಕ್ಕೂ ಒಂದು ಬೇರೆ ಪರ್ಸ್ಪೆಕ್ಟಿವ್ ಕೊಡುತ್ತೆ. ಈ ಫೀಲಿಂಗ್ ಒಂದು ಸಮಸ್ಯೆ ಅಲ್ಲ, ಅದೊಂದು ಸೂಚನೆ ಅಂತ. ಹಾಗಾದ್ರೆ ಈ ಸೂಚನೆ ಕೇಳಿಸ್ಕೊಂಡ ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು? ಈ ಸ್ಕ್ರಿಪ್ಟಿಂದ ಹೊರಗೆ ಬಂದು ನಮ್ಮ ನಿಜವಾದ ನಾನಾಗೋದು ಹೇಗೆ? ಮೂಲಗಳು ಕ್ಲಿಯರ್ ಆಗಿ ದಾರಿ ತೋರಿಸುತ್ತೆ ಅಂತ ಹೇಳಿದ್ರಿ. ಫಸ್ಟ್ ಸ್ಟೆಪ್ ಏನು?
ಮೊದಲನೇ ಮತ್ತು ಬಹುಶಃ ಅತಿ ಮುಖ್ಯವಾದ ಹೆಜ್ಜೆ ನಿನ್ನ ಸತ್ಯವನ್ನ ಗುರುತಿಸು. ನನ್ನ ಸತ್ಯವನ್ನು ಗುರುತಿಸೋದು ಅಂದ್ರೆ ನಮ್ಮ ನಿರ್ಧಾರಗಳು, ನಮ್ಮ ಮಾತುಗಳು, ನಮ್ಮ ಕೆಲಸಗಳು ಇವು ಎಲ್ಲಿಂದ ಬರ್ತಾ ಇದೆ ಅಂತ ಪ್ರಶ್ನೆ ಮಾಡ್ಕೊಳ್ಳೋದು. ಆ ಬರಹದಲ್ಲಿ ಟ್ರೇಡಿಂಗ್ ಡಿಸಿಷನ್ಸ್ ಬಗ್ಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಗೊತ್ತಾ? ಹೌದು. ಅಲ್ಲಿ ಕೇಳೋ ಪ್ರಶ್ನೆ ಹೀಗಿದೆ: ನಾನು ಈ ಟ್ರೇಡ್ ತಗೊಳ್ತಾ ಇರೋದು ನನ್ನ ಸ್ವಂತ ಅನಾಲಿಸಿಸ್, ನನ್ನ ಇಂಟ್ಯೂಷನ್, ನನ್ನ ರಿಸ್ಕ್ ಕೆಪಾಸಿಟಿ ಮೇಲೆನಾ? ಅಥವಾ ಎಲ್ರೂ ಹೀಗೆ ಮಾಡ್ತಿದ್ದಾರೆ, ಅಥವಾ ಯಾರೋ ಗುರು ಹೇಳಿದ್ರು ಅಂತನಾ? ಇದು ಕೇವಲ ಟ್ರೇಡಿಂಗ್ ಅಲ್ಲ ಅಲ್ವಾ? ಖಂಡಿತ ಇಲ್ಲ. ಇದು ನಮ್ಮ ಡೈಲಿ ಲೈಫ್ನ ಚಿಕ್ಕ ಚಿಕ್ಕ ನಿರ್ಧಾರದಿಂದ ಹಿಡಿದು ಲೈಫ್ನ ದೊಡ್ಡ ಟರ್ನಿಂಗ್ ಪಾಯಿಂಟ್ ವರ್ಗೂ ಅಪ್ಲೈ ಆಗುತ್ತೆ. ಉದಾಹರಣೆಗೆ, ನಾನು ಈ ಜಾಬ್ ಮಾಡ್ತಾ ಇರೋದು ನನಗೆ ನಿಜವಾಗ್ಲೂ ಇಷ್ಟ ಆಗಿತ್ತಾ, ಅಥವಾ ಸಮಾಜ ಇದನ್ನ ಒಳ್ಳೆ ಕೆಲ್ಸ ಅಂತ ಹೇಳುತ್ತೆ ಅಂತಾನ? ನಾನು ಈ ರಿಲೇಶನ್ಶಿಪ್ನಲ್ಲಿರೋದು ಪ್ರೀತಿಯಿಂದಾನ ಅಥವಾ ಒಂಟಿತನದ ಭಯದಿಂದಾನ? ಈ ಥರ ಪ್ರಾಮಾಣಿಕವಾದ ಪ್ರಶ್ನೆಗಳು ನಮ್ಮ ಸತ್ಯ ಏನು ಅಂತ ನಮ್ಗೆ ತೋರ್ಸಕ್ ಶುರು ಮಾಡುತ್ತೆ. ಅಂದ್ರೆ ನಮ್ಮ ನಿರ್ಧಾರಗಳ ರೆಸ್ಪಾನ್ಸಿಬಿಲಿಟಿಯನ್ನ ನಾವೇ ತಗೊಳ್ಳೋದು. ಎಕ್ಸಾಕ್ಟ್ಲಿ. ಆದ್ರೆ ಈ ಪಾತ್ರಗಳನ್ನ ನಾವು ಪೂರ್ತಿಯಾಗಿ ಬಿಟ್ಬಿಡೋಕ್ಕಾಗತ್ತಾ? ಅಂದ್ರೆ ನಾವು ಅಪ್ಪ, ಅಮ್ಮ, ಎಂಪ್ಲಾಯಿ, ಫ್ರೆಂಡ್, ಈ ರೋಲ್ಸ್ ನಮ್ಮ ಪರ್ಸನಾಲಿಟಿಯ ಭಾಗನೇ ಅಲ್ವಾ? ಇದರ ಆಚೆಗಿನ ನಾನು ಅನ್ನೋದನ್ನ ಹುಡುಕೋದು ಎಷ್ಟು ರಿಯಲಿಸ್ಟಿಕ್? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇಲ್ಲಿ ಮೂಲಗಳು ಹೇಳೋದು ಪಾತ್ರಗಳನ್ನ ಬಿಟ್ಟು ಸನ್ಯಾಸಿ ಆಗ್ಬೇಕು ಅಂತ ಖಂಡಿತ ಅಲ್ಲ. ಸರಿ. ಪಾತ್ರಗಳು ಲೈಫ್ನ ಒಂದು ಭಾಗ. ಅವು ಸೊಸೈಟಿಲಿ ಫಂಕ್ಷನ್ ಮಾಡಕ್ ಹೆಲ್ಪ್ ಮಾಡತ್ತೆ. ಆದ್ರೆ ಇಲ್ಲಿ ಒತ್ತು ಇರೋದು ಆ ಪಾತ್ರಗಳನ್ನ ನಿರ್ವಹಿಸ್ತಾ ಇರೋ ನಿಜವಾದ ವ್ಯಕ್ತಿ ಯಾರು ಅಂತ ಮರಿಬಾರ್ದು. ಓಕೆ. ಆ ಪಾತ್ರಗಳು ಟೆಂಪರರಿ, ಆದ್ರೆ ಅವುಗಳ ಹಿಂದಿರೋ ನಾನು ಪರ್ಮನೆಂಟ್. ಇದನ್ನೇ ದೊಡ್ಡ ಚಿತ್ರಣಕ್ಕೆ ಕನೆಕ್ಟ್ ಮಾಡಿದ್ರೆ ನಾವು ಟ್ರೇಡರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಆರ್ಟಿಸ್ಟ್ ಇರ್ಬೋದು. ಇವು ನಾವು ಮಾಡೋ ಕೆಲ್ಸಗಳು, ಪಾತ್ರಗಳು. ಆದ್ರೆ ಅವು ನಮ್ಮ ಪೂರ್ತಿ ಐಡೆಂಟಿಟಿ ಅಲ್ಲ. ಹೌದು. ಈ ಅರಿವು ಬಂದಾಗ ನಮ್ಮ ಒಳಗಿನ ಶಕ್ತಿ ಮತ್ತು ಹೊರಗಿನ ವ್ಯಾಲಿಡೇಷನ್ ಇದೆಯಲ್ಲ, ಅದರ ನಡುವಿನ ವ್ಯತ್ಯಾಸ ಕ್ಲಿಯರ್ ಆಗುತ್ತೆ. ಅಂದ್ರೆ ನಮ್ಮ ವ್ಯಾಲ್ಯೂ, ನಮ್ಮ ಖುಷಿ, ನಮ್ಮ ನಿರ್ಧಾರಗಳು ಒಳಗಿಂದ ಬರ್ತಿದ್ಯಾ ಅಥವಾ ಹೊರಗಿನ ಜನರ ಚಪ್ಪಾಳೆ, ಒಪ್ಪಿಗೆ, ಟೀಕೆಗಳಿಂದ ಕಂಟ್ರೋಲ್ ಆಗ್ತಿದ್ಯಾ ಅಂತ ಗೊತ್ತಾಗುತ್ತೆ. ಹೌದು. ಪಾತ್ರಗಳನ್ನ ನಮ್ಮ ನಿಜವಾದ ನಾನು ಮೇಲೆ ನಿಲ್ಸೋದೇ ಗುರಿ, ಪಾತ್ರಗಳೇ ನಾವಾಗೋದಲ್ಲ. ಓಕೆ, ಇದು ಕ್ಲಿಯರ್ ಆಯಿತು. ಪಾತ್ರಗಳನ್ನ ನಿಭಾಯಿಸಬೇಕು, ಆದರೆ ಅವುಗಳ ಕೈಗೊಂಬೆ ಆಗಬಾರ್ದು. ಸರಿ, ಮೂಲಗರು ಹೇಳೋ ಮುಂದಿನ ಪರಿಹಾರ ಬೇರೆಯವರು ಏನ್ ಹೇಳ್ತಾರೆ ಅನ್ನೋ ಭಯವನ್ನ ಬಿಡೋದು. ಇದು ಕೇಳೋಕೆ ಚೆನ್ನಾಗಿದೆ, ಆದರೆ ಪ್ರಾಕ್ಟೀಸ್ ಮಾಡೋಕೆ ತುಂಬಾ ಕಷ್ಟ ಅಲ್ವಾ? ನಾವು ಸೋಷಿಯಲ್ ಬೀಯಿಂಗ್ಸ್, ಬೇರೆಯವರ ಅಭಿಪ್ರಾಯಕ್ಕೆ ಸ್ವಲ್ಪನಾದ್ರೂ ವ್ಯಾಲ್ಯೂ ಕೊಡ್ಬೇಕಾಗತ್ತೆ. ಇದನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡೋಕ್ಕಾಗತ್ತಾ? ನೀವ್ ಹೇಳೋದ್ ನಿಜ, ಕಷ್ಟನೇ. ಮೂಲಗಳು ಕೂಡ ಇದನ್ನ ಒಪ್ಕೊಳ್ಳುತ್ತೆ. ಬೇರೆಯವರು ಏನ್ ಹೇಳ್ತಾರೆ ಅನ್ನೋ ಭಯವನ್ನ ಪೂರ್ತಿಯಾಗಿ ಅಳಿಸಿ ಹಾಕೋದು ಬಹುಶಃ ಇಂಪಾಸಿಬಲ್, ಮತ್ತೆ ಬೇಕಾಗಿಯೂ ಇಲ್ಲ. ಸೊಸೈಟಿಲಿ ಬದುಕುವಾಗ ಸ್ವಲ್ಪ ಸೋಷಿಯಲ್ ಅವೇರ್ನೆಸ್, ಬೇರೆಯವರ ಫೀಲಿಂಗ್ಸ್ಗೆ ರೆಸ್ಪಾಂಡ್ ಮಾಡೋದು ಬೇಕೇ ಬೇಕು. ಆದ್ರೆ ಇಲ್ಲಿ ಒತ್ತು ಇರೋದು ಈ ಭಯ ನಮ್ಮ ನಿರ್ಧಾರಗಳನ್ನ ರೂಲ್ ಮಾಡೋಕೆ ಬಿಡಬಾರ್ದು, ನಮ್ಮನ್ನ ಪ್ಯಾರಲೈಸ್ ಮಾಡೋಕೆ ಬಿಡಬಾರ್ದು ಅನ್ನೋದ್ರ ಮೇಲೆ. ಸರಿ. ನಮ್ಮ ಒಳಗಿನ ದಿಕ್ಸೂಚಿ, ನಮ್ಮ ವ್ಯಾಲ್ಯೂಸ್, ನಮ್ಮ ವಿವೇಕ, ಇದನ್ನ ನಂಬಿ ಮುಂದೆ ಹೋಗೋ ಧೈರ್ಯ ಬೆಳೆಸ್ಕೋಬೇಕು. ಬೇರೆಯವರ ಒಪಿನಿಯನ್ ಕೇಳ್ಬೋದು, ಕನ್ಸಿಡರ್ ಮಾಡ್ಬೋದು, ಆದ್ರೆ ಫೈನಲ್ ಡಿಸಿಷನ್ ನಮ್ಮ ಒಳಗಿನ ಸತ್ಯಕ್ಕೆ ಸರಿ ಹೋಗ್ಬೇಕು. ನಮ್ಮ ಆತ್ಮಸಾಕ್ಷಿಗೆ ನಾವು ಆನ್ಸರ್ ಮಾಡಬೇಕು, ಜಗತ್ತಿಗಲ್ಲ. ಎಕ್ಸಾಕ್ಟ್ಲಿ. ಈ ಧೈರ್ಯ ಬೆಳೆಸ್ಕೊಳ್ಳೋದೇ ಸ್ವಂತಿಕೆಯ ದಾರಿಲಿ ಒಂದು ದೊಡ್ಡ ಮೈಲಿಗಲ್ಲು. ಅಂದ್ರೆ ಬೇರೆಯವರ ಒಪಿನಿಯನ್ ಫಿಲ್ಟರ್ ಮಾಡಿ ನಮ್ಮ ಒಳಗಿನ ಸತ್ಯಕ್ಕೆ ಯಾವುದು ಸರಿ ಅನ್ಸುತ್ತೋ ಅದನ್ನ ಮಾತ್ರ ತಗೊಳ್ಳೋದು. ಇದು ಸ್ವಂತಿಕೆ, ಕ್ರಿಯೇಟಿವಿಟಿ ಮತ್ತೆ ಇಂಡಿಪೆಂಡೆಂಟ್ ಥಿಂಕಿಂಗ್ ಹೇಗೆ ಕನೆಕ್ಟ್ ಆಗುತ್ತೆ? ತುಂಬಾ ಒಳ್ಳೆ ಕನೆಕ್ಷನ್ ಕೇಳಿದ್ರಿ. ಮೂಲದಲ್ಲಿರೋ ಟ್ರೇಡಿಂಗ್ ಎಕ್ಸಾಂಪಲ್ಗೆ ವಾಪಸ್ ಹೋಗೋಣ. ಓಕೆ. ಅಲ್ಲಿ ಹೊಸ ಟೆಕ್ನಿಕ್ಸ್ ಅನ್ನ ಟ್ರೈ ಮಾಡೋದ್ರ ಬಗ್ಗೆ ಹೇಳಿದ್ದಾರೆ. ಎಲ್ರೂ ಹೋಗೋ ದಾರಿಲೇ ಹೋಗ್ದೆ ಸ್ವಂತವಾಗಿ ಯೋಚನೆ ಮಾಡಿ ಬೇರೆ ಬೇರೆ ಮೆಥಡ್ಸ್ ಟ್ರೈ ಮಾಡೋದು, ಅದ್ರಲ್ಲಿ ಸೋತ್ರೂ ಪರವಾಗಿಲ್ಲ, ಅದ್ರಿಂದ ಕಲ್ತು ಮುಂದೆ ಹೋಗೋದು, ಇದೆಲ್ಲ ಆ ನಿಜವಾದ ನಾನು ಅನ್ನ ಕಂಡುಕೊಳ್ಳೋ ಪ್ರೋಸೆಸ್ನ ಭಾಗ. ಯಾಕಂದ್ರೆ ನೀವು ಬೇರೆಯವರ ಸ್ಕ್ರಿಪ್ಟ್ ಫಾಲೋ ಮಾಡ್ತಾ ಇದ್ರೆ ನೀವು ಅವರ ಸಕ್ಸಸ್ ಅನ್ನ ಕಾಪಿ ಮಾಡಬಹುದು, ಆದ್ರೆ ಅವರು ಸೋತಾಗ ಕಲ್ತ ಪಾಠಗಳನ್ನ ಕಲಿಯೋಕಾಗಲ್ಲ. ಹೌದು, ನಿಜ. ಸ್ವಂತ ಎಕ್ಸ್ಪೆರಿಮೆಂಟ್ಸ್ ಮಾತ್ರ ನಮ್ಮ ನಿಜವಾದ ಕೆಪಾಸಿಟಿ, ವೀಕ್ನೆಸ್, ಇಷ್ಟ ಕಷ್ಟಗಳನ್ನ ನಮಗೆ ತಿಳಿಸುತ್ತೆ. ಅಂದ್ರೆ ಫೇಲ್ಯೂರ್ ಅಥವಾ ತಪ್ಪು ಮಾಡೋದು ಕೂಡ ಸ್ವಂತಕ್ಕೆ ಕಂಡುಕೊಳ್ಳೋ ದಾರಿಲಿ ಒಂದು ಸ್ಟೆಪ್ ಅಂತ ಹೇಳ್ತಾ ಇದ್ದೀರಾ? ಖಂಡಿತವಾಗಿ. ಎಕ್ಸ್ಪೆರಿಮೆಂಟ್ ಮಾಡೋದು ಅಂದ್ರೇನೆ ಸಕ್ಸಸ್ ಗ್ಯಾರಂಟಿ ಇಲ್ಲದ ದಾರಿಯಲ್ಲಿ ನಡೆಯೋದು. ಅಲ್ಲಿ ಎಡವೋದೋ ಬೀಳೋದು ಸಹಜ,
ಆದ್ರೆ ಪ್ರತಿ ತಪ್ಪಿನಿಂದಲೂ ನಾವು ನಮ್ಮ ಬಗ್ಗೆ, ನಮ್ಮ ಲಿಮಿಟ್ಸ್ ಬಗ್ಗೆ, ನಮ್ಮ ಛಲದ ಬಗ್ಗೆ ಕಲಿಯುತ್ತೀವಿ. ಹೀಗೆ ಪ್ರಯೋಗ ಮಾಡ್ತಾ ತಪ್ಪುಗಳಿಂದ ಕಲಿಯುತ್ತಲೇ ಒಬ್ರು ತಮ್ಮದೇ ಆದ ಯೂನಿಕ್ ಸ್ಟೈಲ್, ತಮ್ಮದೇ ದಾರಿ, ತಮ್ಮದೇ ಸಿಗ್ನೇಚರ್ ಅನ್ನ ರೂಪಿಸ್ಕೊಳ್ತಾರೆ. ಇದು ಟ್ರೇಡಿಂಗ್, ಆರ್ಟ್, ಬಿಸ್ನೆಸ್, ರಿಲೇಶನ್ಶಿಪ್ಸ್ ಯಾವುದಕ್ಕೆ ಬೇಕಾದ್ರೂ ಸರಿ ಅಲ್ವಾ? ಹೌದು, ಯಾವುದೇ ಕ್ಷೇತ್ರಕ್ಕೆ. ಈ ಎಕ್ಸ್ಪೆರಿಮೆಂಟೇಷನ್ ಇದೆಯಲ್ಲ, ಅದೇ ನಮ್ಮನ್ನ ಕ್ರಿಯೇಟಿವ್ ಆಗಿ ಮಾಡುತ್ತೆ, ನಮ್ಮ ಯೋಚನಾ ಲಹರಿನ ವಿಸ್ತರಿಸುತ್ತೆ, ಮತ್ತೆ ಮುಖ್ಯವಾಗಿ ನಾನ್ ಯಾರು ಅನ್ನೋ ಪ್ರಶ್ನೆಗೆ ನಮ್ಮದೇ ಆದ ಉತ್ತರ ಕಂಡುಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಬೇರೆಯವರಿಂದ ಎರವಲು ತಗೊಂಡ ಉತ್ತರವಲ್ಲ, ನಮ್ಮ ಎಕ್ಸ್ಪೀರಿಯನ್ಸ್ನಿಂದ ಬಂದ ಉತ್ತರ. ಎಕ್ಸಾಕ್ಟ್ಲಿ. ಹಾಗಾದ್ರೆ ಇದೆಲ್ಲದರ ಒಟ್ಟು ರಿಸಲ್ಟ್ ಏನು? ಈ ಸ್ಕ್ರಿಪ್ಟಿಂದ ಹೊರಗೆ ಬಂದು ನಮ್ಮ ಒಳಗಿನ ಸತ್ಯವನ್ನ ಫಾಲೋ ಮಾಡಿ ಪ್ರಯೋಗ ಮಾಡ್ತಾ ನಮ್ಮ ನಿಜವಾದ ನಾನು ಆಗಿ ಬದುಕೋಕ್ ಶುರು ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ? ಮೂಲಗಳು ಇದರ ಬೆನಿಫಿಟ್ಸ್ ಬಗ್ಗೆ ಏನ್ ಹೇಳುತ್ತೆ? ಬರಹಗಳು ಕೆಲವು ಕ್ಲಿಯರ್ ಆದ ಮತ್ತೆ ಅಟ್ರಾಕ್ಟಿವ್ ಆದ ಬೆನಿಫಿಟ್ಸ್ ಅನ್ನ ಲಿಸ್ಟ್ ಮಾಡುತ್ತೆ. ಮೊದಲನೇದು ಆಂತರಿಕ ಶಾಂತಿ, ಇಂಟರ್ನಲ್ ಪೀಸ್. ಹೌದು, ಯಾವಾಗ ನಮ್ಮ ಮಾತು, ನಮ್ಮ ಕೆಲಸ, ನಮ್ಮ ನಂಬಿಕೆಗಳು ಒಂದೇ ಲೈನ್ನಲ್ಲಿರುತ್ತೋ, ಯಾವಾಗ ನಾವು ಬೇರೆಯವ್ರನ್ನ ಮೆಚ್ಚಿಸೋಕೆ ಬದುಕೋದನ್ನ ನಿಲ್ಲಿಸ್ತೀವೋ, ಆಗ ನಮ್ಮೊಳಗಿನ ಆ ಕಂಟಿನ್ಯೂಸ್ ಕಾನ್ಫ್ಲಿಕ್ಟ್ ಕಡಿಮೆ ಆಗುತ್ತೆ. ಹೊರಗಿನ ಪ್ರೆಷರ್ನ ಭಾರ ಇಳಿದು ಮನಸ್ಸಿಗೆ ಒಂದ್ ರೀತಿ ನಿರಾಳತೆ, ನೆಮ್ಮದಿ ಸಿಗುತ್ತೆ. ಇದು ಪ್ಯಾಸಿವ್ ಪೀಸ್ ಅಲ್ಲ, ಬದಲಿಗೆ ಆಕ್ಟಿವ್, ಸ್ಟೇಬಲ್ ಆದ ಮನಸ್ಥಿತಿ. ಆ ಶಾಂತಿ ಬಂದಾಗ ನ್ಯಾಚುರಲ್ ಆಗಿ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗ್ಬೋದಲ್ವಾ? ಖಚಿತವಾಗಿ. ಅದೇ ಎರಡನೇ ಬೆನಿಫಿಟ್, ಅಚಲವಾದ ಆತ್ಮವಿಶ್ವಾಸ, ಸ್ಟ್ರಾಂಗ್ ಸೆಲ್ಫ್ ಕಾನ್ಫಿಡೆನ್ಸ್. ಹೌದು, ನಮ್ಮ ನಿರ್ಧಾರಗಳು ನಮ್ಮೊಳಗಿಂದ, ನಮ್ಮ ವ್ಯಾಲ್ಯೂಸ್ ಇಂದ, ನಮ್ಮ ಸ್ವಂತ ವಿವೇಚನೆಯಿಂದ ಬಂದಾಗ ನಾವು ಹೆಚ್ಚು ಧೈರ್ಯವಾಗಿ, ಹೆಚ್ಚು ದೃಢವಾಗಿ ಮುಂದೆ ಹೋಗ್ತೀವಿ. ನಾವು ಏನ್ ಮಾಡ್ತಾ ಇದ್ದೀವಿ ಮತ್ತೆ ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಇಂಟರ್ನಲ್ ಕ್ಲಾರಿಟಿ ಇರುತ್ತೆ. ಬೇರೆಯವರು ಡೌಟ್ ಮಾಡಿದ್ರು ನಮ್ಮ ದಾರಿ ಬಗ್ಗೆ ನಮಗೆ ನಂಬಿಕೆ ಇರುತ್ತೆ. ಕರೆಕ್ಟ್. ಈ ಆತ್ಮವಿಶ್ವಾಸ ಅಹಂಕಾರ ಅಲ್ಲ, ಬದಲಿಗೆ ನಮ್ಮ ಸತ್ಯದಲ್ಲಿ ಬೇರೂರಿದ ದೃಢತೆ. ಮತ್ತೆ ಈ ಕಾನ್ಫಿಡೆನ್ಸ್ ಮತ್ತೆ ಕ್ಲಾರಿಟಿ ಒಂದಕ್ಕೊಂದು ಸಂಬಂಧಿಸಿದೆ ಅನ್ಸುತ್ತೆ. ಮೂರನೇ ಬೆನಿಫಿಟ್ ಆಗಿ ಮೂಲಗಳು ಸ್ಪಷ್ಟತೆಯನ್ನ ಹೇಳ್ತವೆ. ಟ್ರೇಡಿಂಗ್ ಎಕ್ಸಾಂಪಲ್ನಲ್ಲಿ ಯಾವ ಟ್ರೇಡ್ ತಗೋಬೇಕು, ಯಾವುದು ಬೇಡ ಅನ್ನೋ ಬಗ್ಗೆ ಕನ್ಫ್ಯೂಷನ್ ಕಡಿಮೆ ಆಗಿ ಕ್ಲಾರಿಟಿ ಬರುತ್ತೆ ಅಂತ ಹೇಳಿದೆ. ಇದು ಲೈಫ್ನ ಬೇರೆ ಏರಿಯಾಗಳಿಗೆ ಹೇಗೆ ಅಪ್ಲೈ ಆಗುತ್ತೆ? ಹೌದು, ಆ ಕ್ಲಾರಿಟಿ ತುಂಬಾ ಮುಖ್ಯ. ಸ್ವಂತಿಕೆಯಲ್ಲಿ ಬದುಕುವಾಗ ನಮ್ಮ ವ್ಯಾಲ್ಯೂಸ್ ಏನು, ನಮ್ಗೆ ನಿಜವಾಗ್ಲೂ ಏನ್ ಇಂಪಾರ್ಟೆಂಟ್ ಅನ್ನೋದು ಕ್ಲಿಯರ್ ಆಗತ್ತೆ. ಆಗ ಡಿಸಿಷನ್ ತಗೊಳ್ಳೋದು ಈಸಿ ಆಗತ್ತೆ. ಯಾವ ರಿಲೇಶನ್ಶಿಪ್ಸ್ ನಮ್ಮ ಗ್ರೋತ್ಗೆ ಸಪೋರ್ಟ್ ಮಾಡುತ್ತೆ, ಯಾವುದೋ ನಮ್ಮ ಎನರ್ಜಿನ ಕಡಿಮೆ ಮಾಡುತ್ತೆ, ಯಾವ ಕೆಲಸ ನಮ್ಮ ಆತ್ಮಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ, ಯಾವುದು ಬರೀ ದುಡ್ಡಿಗೋಸ್ಕರ, ಯಾವ ದಾರಿಯಲ್ಲಿ ಹೋದ್ರೆ ನಮ್ಮ ಲೈಫ್ಗೆ ಮೀನಿಂಗ್ ಬರುತ್ತೆ, ಈ ವಿಷಯಗಳಲ್ಲಿ ಒಂದ್ ರೀತಿ ನ್ಯಾಚುರಲ್ ಆದ ತಿಳುವಳಿಕೆ, ಒಂದು ಇಂಟರ್ನಲ್ ಕಾಂಪಸ್ ವರ್ಕ್ ಮಾಡಕ್ ಶುರುವಾಗುತ್ತೆ. ಕನ್ಫ್ಯೂಷನ್ ಕಡಿಮೆ ಆಗಿ ದಾರಿ ಕ್ಲಿಯರ್ ಆಗಿ ಕಾಣುತ್ತೆ. ಎಕ್ಸಾಕ್ಟ್ಲಿ. ಗೊಂದಲದ ಮಂಜು ಕರಗುತ್ತೆ. ಶಾಂತಿ, ಆತ್ಮವಿಶ್ವಾಸ, ಸ್ಪಷ್ಟತೆ, ಇವೆಲ್ಲ ಅದ್ಭುತ. ಕೊನೆಯದಾಗಿ ಮೂಲಗಳು ಹೇಳೋ ಬೆನಿಫಿಟ್ ಯಾವುದು? ಕೊನೆಯದಾಗಿ ಮತ್ತೆ ಬಹುಶಃ ಎಲ್ಲಕ್ಕಿಂತ ಹೆಚ್ಚು ಖುಷಿ ಕೊಡುವಂಥದ್ದು ಸಹಜವಾದ ಆನಂದ, ನ್ಯಾಚುರಲ್ ಜಾಯ್. ಹೌದು, ಯಾವಾಗ ನಾವು ನಮ್ಮ ಲೈಫನ್ನ ನಮ್ಮದೇ ರೂಲ್ಸ್ ಮೇಲೆ, ನಮ್ಮ ಒಳಗಿನ ಇಚ್ಛೆಗೆ ತಕ್ಕಂತೆ ನಮ್ಮ ಅಸಲಿ ಬಣ್ಣಗಳೊಂದಿಗೆ ಬದುಕ್ತೀವೋ, ಆಗ ಲೈಫ್ ಅನ್ನೋದು ಬೇರೆಯವರು ಬರೆದ ಸ್ಕ್ರಿಪ್ಟ್ ಆಗಿ ಉಳಿಯೋದಿಲ್ಲ. ಅದು ನಮ್ಮದೇ ಆಟ ಆಗತ್ತೆ. ಆ ಗೇಮಿನಲ್ಲಿ ಗೆಲುವು ಇರಬಹುದು, ಸೋಲು ಇರಬಹುದು, ಆದ್ರೆ ಆ ಗೇಮ್ ಮಾಡೋ ಪ್ರಾಸೆಸ್ಸೇ ಒಂದು ಆನಂದ. ಯಾಕೆಂದ್ರೆ ಅದು ನಮ್ಮದು, ಅದು ನ್ಯಾಚುರಲ್, ಅದು ಪ್ರಾಮಾಣಿಕ. ಕರೆಕ್ಟ್. ಆಗ ಟ್ರೇಡಿಂಗ್ ಬರೀ ದುಡ್ಡು ಮಾಡೋ ಮೆಷಿನ್ ಆಗಲ್ಲ, ಅದೊಂದು ಸೆಲ್ಫ್ ಎಕ್ಸ್ಪ್ರೆಷನ್ ದಾರಿ ಆಗಬಹುದು. ಕೆಲ್ಸ ಬರೀ ಸ್ಯಾಲ್ರಿಗೋಸ್ಕರ ಮಾಡೋ ದುಡಿಮೆ ಆಗದೆ ನಮ್ಮ ಸ್ಕಿಲ್ಸ್ ಮತ್ತೆ ಇಂಟ್ರೆಸ್ಟ್ ಅನ್ನ ತೋರಿಸೋ ಪ್ಲಾಟ್ಫಾರ್ಮ್ ಆಗಬಹುದು. ಈ ಆನಂದ ಹೊರಗಿನ ವಸ್ತುಗಳಿಂದ ಬರೋದ್ಕಿಂತ ಹೆಚ್ಚಾಗಿ ನಮ್ಮ ಒಳಗಿನ ಸತ್ಯದ ಜೊತೆ ಒಂದಾಗಿ ಬದುಕೋದ್ರಿಂದ ಬರುತ್ತೆ. ಈ ಬೆನಿಫಿಟ್ಸ್ ಎಲ್ಲ ಒಟ್ಟಿಗೆ ನೋಡಿದಾಗ ಸ್ವಂತಿಕೆಯ ದಾರಿ ಅನ್ನೋದು ಬರೀ ಒಂದು ಫಿಲಾಸಫಿಕಲ್ ಗೋಲ್ ಅಲ್ಲ, ಅದು ಹೆಚ್ಚು ಸ್ಯಾಟಿಸ್ಫೈಯಿಂಗ್, ಮೀನಿಂಗ್ಫುಲ್ ಲೈಫ್ ನಡೆಸಕ್ಕೆ ಒಂದು ಪ್ರಾಕ್ಟಿಕಲ್ ಗೈಡ್ಲೈನ್ ತರ ಕಾಣಿಸುತ್ತೆ. ಹೌದು. ನಮ್ಮ ಆಕ್ಷನ್ಸ್ ಮತ್ತೆ ನಮ್ಮ ಕೋರ್ ವ್ಯಾಲ್ಯೂಸ್ ನಡುವೆ ಹಾರ್ಮನಿ ಬಂದಾಗ ಈ ಶಾಂತಿ, ಕಾನ್ಫಿಡೆನ್ಸ್, ಕ್ಲಾರಿಟಿ ಮತ್ತೆ ಆನಂದ ಇವು ನ್ಯಾಚುರಲ್ ಆಗಿ ಬರುತ್ತೆ. ಖಂಡಿತ. ಇದು ಪಾತ್ರಗಳನ್ನ ಡಿಸ್ಟ್ರಾಯ್ ಮಾಡೋದಲ್ಲ, ಬದಲಿಗೆ ನಾವು ಮಾಡೋ ಪ್ರತಿ ಪಾತ್ರಕ್ಕೂ ನಮ್ಮ ನಿಜವಾದ ಸ್ವಂತಿಕೆಯ ಬಣ್ಣ ತುಂಬೋದು, ಅವುಗಳನ್ನ ನಮ್ಮ ಎಕ್ಸಿಸ್ಟೆನ್ಸ್ನ ಎಕ್ಸ್ಟೆನ್ಷನ್ ಮಾಡೋದು. ನಿಖರವಾಗಿ, ಪಾತ್ರಗಳು ನಮ್ಮ ಬದುಕಿನ ಬಟ್ಟೆಯ ಎಳೆಗಳು, ಆದ್ರೆ ಆ ಎಳೆಗಳನ್ನ ನೇಯುತ್ತಿರುವ ನಮ್ಮ ಅಂತರಂಗದ ಅರಿವು ನಮಗಿರ್ಬೇಕು. ಆ ಅರಿವೇ ಸ್ವಂತಿಕೆ. ಹಾಗಾದ್ರೆ ಇವತ್ತಿನ ಈ ಆಳವಾದ ಚರ್ಚೆಯ ಮುಖ್ಯ ಪಾಯಿಂಟ್ಸ್ ಅನ್ನ ಒಮ್ಮೆ ರೀಕ್ಯಾಪ್ ಮಾಡೋಣ. ಓಕೆ. ಮೊದಲನೆಯದು,
ನಮ್ಮ ಲೈಫ್ ಕೆಲವೊಮ್ಮೆ ಬೇರೆಯವರ ಸ್ಕ್ರಿಪ್ಟ್ ತರ ಅನಿಸ್ಬೋದು. ಆದರೆ ಈ ಅನ್ಕಂಫರ್ಟಬಲ್ ಫೀಲಿಂಗ್ ಆಕ್ಚುಲಿ ನಮ್ಮ ಗಮನ ಸೆಳೀತಾ ಇರೋ ಒಂದು ಇಂಟರ್ನಲ್ ಸಿಗ್ನಲ್ ಆಗಿರಬಹುದು ಅಂತ ಗುರುತಿಸೋದು ಇಂಪಾರ್ಟೆಂಟ್. ಎರಡನೇದು, ಈ ಭಾವನೆಗೆ ಸೋಷಿಯಲ್ ಎಕ್ಸ್ಪೆಕ್ಟೇಷನ್ಸ್, ನಾವು ಓವರ್ ಐಡೆಂಟಿಫೈ ಮಾಡ್ಕೊಳ್ಳೋ ರೋಲ್ಸ್ ಮತ್ತೆ ಬೇರೆಯವರ ಅಪ್ರೂವಲ್ ಮೇಲೆ ಡಿಪೆಂಡ್ ಆಗಿರೋದು ಕಾರಣ ಆಗಿರ್ಬೋದು. ಹೌದು. ಮೂರನೇದು, ಈ ಸ್ಕ್ರಿಪ್ಟಿನಿಂದ ಹೊರಗೆ ಬರೋಕೆ ನಮ್ಮ ಒಳಗಿನ ಸತ್ಯವನ್ನ ಧೈರ್ಯವಾಗಿ ಕೇಳಿಸ್ಕೊಳ್ಳೋದು, ಪಾತ್ರಗಳ ಹಿಂದಿನ ನಿಜವಾದ ನಾನ್ ಯಾರು ಅಂತ ಹುಡುಕೋದು, ಬೇರೆಯವರು ಏನ್ ಹೇಳ್ತಾರೆ ಅನ್ನೋ ಭಯವನ್ನ ದಾಟೋಕೆ ಕಲಿಯೋದು, ಮತ್ತೆ ಫೇಲ್ಯೂರ್ಗೆ ಹೆದರದೆ ಎಕ್ಸ್ಪೆರಿಮೆಂಟ್ ಮಾಡೋದು. ಇವು ಮುಖ್ಯ ಸ್ಟೆಪ್ಸ್. ಕರೆಕ್ಟ್. ಮತ್ತೆ ಕೊನೆಗೆ, ಈ ಸ್ವಂತಿಕೆಯ ದಾರಿಲಿ ನಡೆದಾಗ ನಮ್ಗೆ ಇಂಟರ್ನಲ್ ಪೀಸ್, ಸ್ಟ್ರಾಂಗ್ ಕಾನ್ಫಿಡೆನ್ಸ್, ಡಿಸಿಷನ್ಸ್ನಲ್ಲಿ ಕ್ಲಾರಿಟಿ ಮತ್ತೆ ಲೈಫ್ನಲ್ಲಿ ಒಂದು ನ್ಯಾಚುರಲ್ ಜಾಯ್ ಸಿಗುತ್ತೆ. ಪರ್ಫೆಕ್ಟ್ ಸಮರಿ. ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಯೋಚನೆ ಮಾಡೋಕೆ ಒಂದು ವಿಷಯವನ್ನ ಬಿಟ್ಟು ಹೋಗ್ಬೇಕು ಅನ್ಕೊಂಡಿದ್ದೀನಿ. ಓಕೆ. ಮೂಲಗಳಲ್ಲಿ ಟ್ರೇಡಿಂಗ್ ತರಹ ಒಂದು ಸ್ಪೆಸಿಫಿಕ್ ಏರಿಯಾದಲ್ಲಿ ಸ್ಕ್ರಿಪ್ಟ್ ಅನ್ನ ಗುರುತಿಸಿ ಅದರಿಂದ ಹೊರಗೆ ಬರೋ ಬಗ್ಗೆ ಮಾತಾಡಿದ್ದೀವಿ. ಹೀಗೆ ಲೈಫ್ನ ಒಂದು ಆಯಾಮದಲ್ಲಿ, ಅದು ಪ್ರೊಫೆಷನ್ ಆಗ್ಬೋದು, ಹಾಬಿ ಆಗ್ಬೋದು, ನಾವು ಫಾಲೋ ಮಾಡ್ತಾ ಇರೋ ಸ್ಕ್ರಿಪ್ಟ್ ಅನ್ನ ಸಕ್ಸಸ್ಫುಲ್ ಆಗಿ ಗುರುತಿಸಿ ನಮ್ಮದೇ ದಾರಿ ಕಂಡ್ಕೊಳ್ಳೋಕೆ ಶುರು ಮಾಡಿದಾಗ ಅದು ನಮ್ಮ ಲೈಫ್ನ ಬೇರೆ ಏರಿಯಾಗಳಲ್ಲಿ, ನಮ್ಮ ರಿಲೇಶನ್ಶಿಪ್ಸ್ಗಳಲ್ಲಿ, ನಮ್ಮ ಹೆಲ್ತ್ ಬಗ್ಗೆ ನಮಗಿರೋ ನಿಲುವುಗಳಲ್ಲಿ, ನಮ್ಮ ಸ್ಪಿರಿಚುವಲ್ ಬಿಲೀಫ್ಸ್ಗಳಲ್ಲಿ ನಾವು ಅರಿವಿಲ್ದೆ ಫಾಲೋ ಮಾಡ್ತಾ ಇರೋ ಬೇರೆ ಸ್ಕ್ರಿಪ್ಟ್ಗಳನ್ನು ಸಹ ಬೆಳಕೆ ತರಬೋದಾ? ಓ, ಇಂಟ್ರೆಸ್ಟಿಂಗ್. ಸ್ವಂತಿಕೆಯ ಹುಡುಕಾಟ ಒಂದ್ ಏರಿಯಾಗೆ ಲಿಮಿಟೆಡ್ ಆಗಿದ್ಯಾ, ಅಥವಾ ಅದು ಇಡೀ ಲೈಫನ್ನ ಕವರ್ ಮಾಡೋ ಒಂದು ಚೈನ್ ರಿಯಾಕ್ಷನಾ? ಅಥವಾ ಇನ್ನೊಂದು ಆಂಗಲ್ನಿಂದ ನೋಡಿದ್ರೆ, ಈ ನಿಜವಾದ ಸ್ವಂತಿಕೆಯನ್ನ ಕಂಡ್ಕೊಳ್ಳೋದು ಅಂದ್ರೆ ಯಾವುದೋ ಒಂದು ಫೈನಲ್ ಸ್ಟೇಜ್ ತಲುಪೋದಲ್ಲ, ಬದಲಿಗೆ ಅದೊಂದು ಕಂಟಿನ್ಯೂಯಸ್ ಪ್ರೋಸೆಸ್, ಒಂದು ಜರ್ನಿ. ಬಹುಶಃ ಆ ಡೆಸ್ಟಿನೇಷನ್ಗಿಂತ ಆ ಹುಡುಕಾಟದ ಪಯಣದಲ್ಲೇ ಹೆಚ್ಚು ಬ್ಯೂಟಿ ಮತ್ತೆ ಲರ್ನಿಂಗ್ ಅಡಗಿದೆಯೇನೋ. ಇದ್ರ ಬಗ್ಗೆ ಯೋಚನೆ ಮಾಡಬಹುದು.